ಹಾಯ್ ನಮಸ್ಕಾರ ಕರ್ನಾಟಕ. ಗುರು, ಹೆಣ್ಣು ಮಕ್ಳಿಗೆ ಅಮ್ಮಮ್ಮ ಅಂದರೆ ಜಡೆ ಎಷ್ಟು ಉದ್ದ ಇರುತ್ತೆ? ಒಂದು 3 ಅಡಿ, 2.5 ಅಡಿ, ಹೋಗಲಿ 4 ಅಡಿ ಇರುತ್ತೆ. ನಾನಿವತ್ತು ತೋರಿಸ್ತಿರೋದು 30-35 ಅಡಿ ಜಡೆ ಉದ್ದ ಇರೋ ಒಂದು ಗಂಗಮ್ಮನ್ನ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ಇಲ್ಲಿಗೆ ಚಪ್ಪಲಿ ಹಾಕ್ಕೊಂಡು ಹೋಗೋದು ಬೇಡ, ಚಪ್ಪಲಿನ ಇಲ್ಲೇ ಬಿಟ್ಬಿಡೋಣ, ಬರಿಗಲ್ಲೇ ನಿಟ್ಕೊಂಡವನ. ನಾನು ಆವಲ್ಲಿ ಹೇಳಿದ್ನಲ್ಲ, 30-35 ಅಡಿ ಗಂಗಮ್ಮನ ಜಡೆ. ಆ ಗಂಗಮ್ಮನ ಜಡೆ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನಮ್ಮ ಚಾನಲ್ ಉದ್ದೇಶನೇ ನಿಮಗೆ ವಿಸ್ಮಯಕಾರಿ ಪ್ರಕೃತಿ, ವಿಸ್ಮಯಕಾರಿ ವಿಷಯಗಳು ಮಾತ್ರ ತೋರಿಸ್ತೀನಿ ಅಂತ ಹೇಳಿದ್ದೆ. ಆವಾಗಲೇ ಹೇಳ್ದಂಗೆ 30-35 ಅಡಿ ಜಡೆ, ಗಂಗಮ್ಮನ ಜಡೆ ಅಂತ. ಒಂದು ಬಂಡೆ ಮೇಲೆ 30-35 ಅಡಿ ಉದ್ದ ಇದೆ ಜಡೆ. ಆ ಜಡೆಗೆ ವಾರ ಪೂಜೆ ಮಾಡ್ತಾರೆ ಇಲ್ಲಿ ಗ್ರಾಮಸ್ಥರು. ಆ ಜಡೆನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿ ಕಾಣ್ತಿದ್ಯಲ್ಲ, ಅದೇ ಗಂಗಮ್ಮನ ಜಡೆ ಅಂತ. ಈ ಜಡೆ ಎಷ್ಟು ಉದ್ದ ಇದೆ, ಯಾವ ಥರ ಸೃಷ್ಟಿಯಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಗಂಗಮ್ಮನ ಜಡೆ ಇಲ್ಲಿಂದನೇ ಶುರುವಾಗುತ್ತೆ ನೋಡಿ, ಎಷ್ಟು ಉದ್ದ ಇದೆ ಅಂತ ನೋಡಿ. ಇಲ್ಲಿನ ಗ್ರಾಮಸ್ಥರು ಕುಂಕುಮ, ಎಣ್ಣೆ, ವಿಭೂತಿ, ಹೂವು, ತುಪ್ಪ ಪ್ರತಿಯೊಂದು ಈ ಗಂಗಮ್ಮನ ಜಡೆಗೆ ಹಾಕಿ ಪೂಜೆ ಮಾಡ್ತಾರೆ ನೋಡಿ. ಪ್ರಕೃತಿ ವಿಸ್ಮಯನೋ ಏನೋ, ನನಗಂತೂ ಮಾಹಿತಿ ಗೊತ್ತಿಲ್ಲ, ಆದರೂ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಇದೆ ಅಂತ. ಇದಕ್ಕೆ ಗಂಗಮ್ಮನ ಜಡೆ ಅಂತಾರೆ ನೋಡಿ. ಜಡೆ ಎಷ್ಟು ಉದ್ದ ಇದೆ ಅಂತ. ಈ ಜಡೆ ಎಲ್ಲಿವರೆಗೂ ಹೋಗಿದೆ ಅಂದರೆ ನೋಡಿ, ಫುಲ್ ಡೀಟೇಲಾಗಿ ನೋಡ್ಬೇಕಂದ್ರೆ ಇದಕ್ಕೆ ನೋಡಿ, ಇಲ್ಲಿ ಬಾಳೆಹಣ್ಣಿಂದ ಇದಕ್ಕೆ ನೈವೇದ್ಯ ಮಾಡಿದ್ದಾರೆ ನೋಡಿ. ಇದೀಗಲೂ ಬಂಡೆ ಮೇಲೆ ನೋಡಿ, ಬಂಡೆ ಮೇಲೆ ನೋಡಿ ಯಾವ ಥರ ಇದೆ ಅಂತ ನೋಡಿ. ಇದು ಬಾಳೆಹಣ್ಣದು ರಸಾಯನ ಇರ್ಬೋದು. ಇದಕ್ಕೆ ದಿನ ವಾರಕ್ಕೊಮ್ಮೆ ಈ ಥರ ಪೂಜೆ ಮಾಡ್ತಾರೆ. ಆಮೇಲೆ ಎಣ್ಣೆ ಈ ಥರ ಪ್ರತಿಯೊಂದು, ವಿಭೂತಿ, ಕುಂಕುಮ ಪ್ರತಿಯೊಂದು ಹಾಕಿ ಇದು ಈ ಥರ ಜಡೆ ಥರ ಇದಾಗಿದೆ ನೋಡಿ. ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ ನೋಡಿ, ಇಲ್ಲಿಂದ ನೋಡಿ ಕ್ಲಿಯರಾಗಿ ಕಾಣುತ್ತೆ, ಜಡೆ ಥರನೇ ಕಾಣುತ್ತೆ. ಇದಕ್ಕೆ ಗಂಗಮ್ಮನ ಜಡೆ ಅಂತಾರೆ. ಈ ಗ್ರಾಮಸ್ಥರು ಇದಕ್ಕೆ ಪೂಜೆ ಮಾಡ್ತಾರೆ. ಇದ್ರ ಸ್ಟಾರ್ಟಿಂಗು ಅಲ್ಲಿತ್ತು. ನಾನು ಅಂದ್ಕೊಂಡೆ ಬರೀ 30 ಅಡಿ ಅಂದ್ಕೊಂಡೆ, ಇಲ್ಲ ಇನ್ನೂ ಸುಮಾರು ದೂರ ಇದೆ. 30 ಅಡಿ ಅಲ್ಲ, ಒಂದು 60-70-80 ಅಡಿ ಇರ್ಬೋದು ಅನಿಸುತ್ತೆ. 80 ಅಡಿ ಇದೆ ನೋಡಿ. ಇದೇನು ಅಂತಲೂ ಗೊತ್ತಾಗ್ತಿಲ್ಲ, ಒಂಥರ ಗೊಬ್ಬರ ಆದಂಗೆ ಆಗಿದೆ ಇದು. ಇದೇನು ಹಾಕಿ ಈ ಥರ ಮಾಡಿದಾರಂತೂ ನನಗಂತೂ ಮಾಹಿತಿ ಇಲ್ಲ. ಮೋಸ್ಟ್ಲಿ ಅದೇ ನಾನು ಹೇಳ್ದಂಗೆ ಆವಲ್ಲೇ ಬಾಳೆಹಣ್ಣು ಹಾಕಿ, ಎಣ್ಣೆ, ತುಪ್ಪ ಈ ಥರ ಎಲ್ಲ ಹಾಕಿ ಈ ಥರ ಮಾಡಿದ್ದಾರೆ ನೋಡಿ. ಎಷ್ಟುದ್ದ ಇದೆ ಇದು. ಇದಕ್ಕೆ ಗಂಗಮ್ಮನ ಜಡೆ ಅಂತಾರೆ. ಇದಿರೋದು ನಮ್ಮ ಅರಸೀಕೆರೆಯಲ್ಲಿ ಅಂಚೆಕೊಪ್ಪಲು ಕೆರೆ ಮೇಲೆ ಇದೊಂದು ಗಂಗಮ್ಮನ ಕಟ್ಟೆ ಅಂತ ಇದೆ. ಅದ್ರ ಮೇಲೆ ಇದಿದೆ, ಗಂಗಮ್ಮನ ಜಡೆ ಅಂತಾರೆ ಇದಕ್ಕೆ ನೋಡಿ. ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಕೊನೆ ಆಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವಿಸ್ಮಯಕಾರಿ ವಿಡಿಯೋಗಳ್ನ, ಆಮೇಲೆ ಭಯಾನಕ ವಿಸ್ಮಯಕಾರಿ ಕಥೆಗಳ್ನ ನಮ್ಮ ಚಾನಲಲ್ಲಿ ಇನ್ನು ಮುಂದೆ ನೀವು ನೋಡ್ಬೋದು. ವೆರೈಟಿ ಥರ, ಬೇರೆ ಥರ ಏನೋ ನಿಮಗೆ ತೋರಿಸೋಣ ಅಂತ ಒಂದು ಪ್ರಯತ್ನ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲೊಂದು ಗರುಡು ಗಂಬ ಇದೆ. ಆಮೇಲೆ ಈ ಬೆಟ್ಟದ ಕೆಳಗಡೆ ಸಣ್ಣ ಸಣ್ಣ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳನ್ನೆಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಮತ್ತು ನಮ್ಮ ಚಪ್ಪಲಿ ಹಾಕೊಂಡು ಪಯಣ ಶುರು ಮಾಡೋಣ ನೋಡಿ. ಇದೊಂದು ಖಾಲಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಯಾವುದೇ ವಿಗ್ರಹಗಳಿಲ್ಲ. ಇದ್ರ ಪಕ್ಕದಲ್ಲೇ ಮತ್ತೊಂದು ಖಾಲಿ ಮಂಟಪ ಇದೆ ನೋಡಿ. ಇಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳಿದೆ. ಒಂದು ಸಮಾಧಿ ಇದೆ. ಸಮಾಧಿ ಯಾರ್ದಂತ ಗೊತ್ತಿಲ್ಲ. ಆ ಸಮಾಧಿ ಮೇಲೆ ಬಸವಣ್ಣಂದು ವಿಗ್ರಹ ಇದೆ. ಮೋಸ್ಟ್ಲಿ ಬಸವಣ್ಣಂದೇ ಇರ್ಬೋದು ಸಮಾಧಿ. ನೋಡೋಣ ಬನ್ನಿ ನೋಡಿ. ಆಗಿನ ಕಾಲದ ಗೋಪುರಗಳು ಫಿನಿಶಿಂಗ್ ಇರ್ತಿರಲಿಲ್ಲ, ಆದರೂ ತುಂಬ ವರ್ಷ ಬಾಳಿಕೆ ಬರೋದು. ಈಗ ಬರೀ ಫ್ಯಾಷನ್ನು ಎಲ್ಲ ಫಿನಿಶಿಂಗ್ ಇರುತ್ತೆ, ಆದರೆ ಕ್ವಾಲಿಟಿ ಇರೋಲ್ಲ, ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ನೋಡಿ. ಸುಮಾರು 100-150 ವರ್ಷದ ಅನಿಸುತ್ತೆ ನೋಡಿರಿ. ಬಸವಣ್ಣ ಇದ್ದಾನೆ. ಇಲ್ಲಿ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಏನೂ ಇಲ್ಲ.
ಎಷ್ಟೋ ಸಾವಿರ ನೂರಾರು ವರ್ಷದಿಂದ ಈ ಬಸವಣ್ಣ ಹಿಂಗೆ ಇದೆ ಅನಿಸುತ್ತೆ ನೋಡಿ. ಪೂಜೆ ಇಲ್ಲ, ಏನೂ ಇಲ್ಲ, ಎಲ್ಲ ಪಾಳು ಬಿದ್ದಿದೆ ನೋಡಿ ಹೇಗಿದೆ ಅಂತ. ಮತ್ತು ಇನ್ನೊಂದು ದೇವಸ್ಥಾನ ನೋಡೋಣ ಬನ್ನಿ. ಏನು ಸಮಾಧಿಗಳು ಏನಂತ ಗೊತ್ತಿಲ್ಲ, ಅದಂತೂ ಸಮಾಧಿ ಥರನೇ ಕಾಣ್ತಿದೆ. ಅದ್ರ ಮೇಲೊಂದು ಬಸವಣ್ಣಂದೊಂದು ವಿಗ್ರಹ ಇದೆ. ಅದು ಮೋಸ್ಟ್ಲಿ ಈಗೀಗೆಲ್ಲ ಕಟ್ಟಿರೋದು ಅದು. ಇವಂತೂ ತುಂಬ ಹಳೇ ಕಾಲದವು ಇವು. ಇಲ್ಲೊಂದು ಬಸವಣ್ಣ ಇದೆ ನೋಡಿ, ಇಲ್ಲೊಂದು ಬಸವಣ್ಣನ ವಿಗ್ರಹ ಇದೆ. ಆಮೇಲೆ ಇಲ್ಲಿ ಉಗ್ರ ನರಸಿಂಹನ ಫೋಟೋಗಳಿದೆ. ನಮ್ಮ ಜನಗಳದ್ದು ಒಂದು ಏನಪ್ಪ ಅಂದರೆ ಮನುಷ್ಯನೂ ದೇವ್ರನ್ನೂ ಎರಡೂ ಒಂದೇ ಥರ ಯೂಸ್ ಮಾಡ್ಕೊತಾರೆ. ಈ ಫೋಟೋಗಳ್ನ ನೋಡಿ, ಇಲ್ಲಾದ್ರೂ ಒಂದು ಸ್ವಲ್ಪ ಸೇಫ್ಟಿಯಾಗಿ ಇಟ್ಟಿದ್ದಾರೆ ಫೋಟೋಗಳ್ನ. ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹಳೇದಂದ್ಮೇಲೆ ಇಲ್ಲಿ ತಂದಿಟ್ಟಿದ್ದಾರೆ. ಕೆಲವ್ರು ಇರ್ತಾರೆ ತಿಪ್ಪೆಗಳ ಹತ್ರ, ರೋಡ್ಗಳ ಹತ್ರ, ಎಲ್ಲಿ ಬೇಕೋ ಅಲ್ಲೇ ಎಸ್ಬಿಟ್ಟಿರ್ತಾರೆ. ಅಂದರೆ ಅವರು ಅಂದ್ಕೊಂಡವ್ರೆ ಫೋಟೋಗಳು ನಮ್ಮ ಮನೇಲಿ ಇದ್ದರೆ ಮಾತ್ರ ದೇವ್ರ ಫೋಟೋಗಳು, ಆಚೆ ಕಡೆ ಎಸ್ತರೆ ಅವೆಲ್ಲ ವಸ್ತುಗಳು ಅಂದ್ಕೊಂಬಿಟ್ಟಿದ್ದಾರೆ. ಒಟ್ಟು ಒಂದು 4 ಬಸವಣ್ಣನ ದೇವಸ್ಥಾನಗಳು ಇದಾವೆ ಇಲ್ಲಿ. ಬಸವಣ್ಣನ ವಿಗ್ರಹಗಳು ನೋಡಿ, ಎಷ್ಟು ವರ್ಷ ಆಗಿರ್ಬೋದು ಇದು ಕಟ್ಟಿ, ಯಾರು ಕಟ್ಟಿರ್ಬೋದು, ಏನಕ್ಕೆ ಕಟ್ಟಿರ್ಬೋದು ಇವೆಲ್ಲ ನೋಡಿ ಹೆಂಗಾಗಿದೆ ನೋಡಲಿ. ನೋಡ್ರಿ ನಿಮ್ಗೊಂದು ತೋರಿಸ್ತೀನಿ ನೋಡು. ಈ ಸಿಮೆಂಟು ಇಷ್ಟು ನೂರಾರು ವರ್ಷದ ಸಿಮೆಂಟ್ ನೋಡಿ ಹೆಂಗಿದೆ. ಸಿಮೆಂಟ್ನ ಯಾರು ಕಂಡಿಡಿದ್ನೋ ಗೊತ್ತಿಲ್ಲ. ಇಲ್ಲಂತೂ ದೊಡ್ಡ ಬಸವಣ್ಣನ ವಿಗ್ರಹನೇ ಇದು, ವಿಗ್ರಹ ಇದೆ, ಸರಿಯಾಗಿದೆ. ಎಲ್ಲದಕ್ಕಿಂತ ಇದೆ ದೊಡ್ಡ ಬಸವಣ್ಣನ ವಿಗ್ರಹ, ಸಖತ್ತಾಗಿದೆ. ಆ್ಯಕ್ಚುಲಿ ಹಾವುಗಳಿರ್ತವೆ ಇಲ್ಲಿ. ನೋಡಿ ಹೆಂಗಿದೆ, ಆಚೆ ಒಳಗಡೆ ನೋಡ್ಕೊಂಬನ್ನಿ ನೋಡಿ. ದೊಡ್ಡ ಬಸವಣ್ಣ ಇದು. ಇದಕ್ಕೂ ಸ್ವಲ್ಪ ಎಣ್ಣೆ ಗಿಣ್ಣೆ ಹಚ್ಚಿದ್ದಾರೆ, ಎಣ್ಣೆ ಬಾಳೆಹಣ್ಣು ಇದೆಲ್ಲ ಈ ಥರ ಹಚ್ಚಿದ್ದಕ್ಕೆ ಈ ಥರ ಕಪ್ಪುಗಿದೆ. ಅದ್ರ ಪೂಜೆ ಅಂತೂ ತುಂಬ ವರ್ಷ ಆಗಿದೆ ಅನಿಸುತ್ತೆ. ಇದಕ್ಕೆ ಪೂಜೆ ಆಗಿ ತುಂಬ ಪಾಳು ಬಿದ್ದುಬಿಟ್ಟಿದೆ. ಇದು ಏನಕ್ಕೆ ಕಟ್ಟರು, ಏನಕ್ಕೆ ಬಿಟ್ಟರು ಅಂತ ಅವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ ನೋಡಿ. ತುಂಬ ಭಯಾನಕವಿದೆ ಲೊಕೇಶನ್ ಮಾತ್ರ ನೋಡಿ. ಗರಡು ಕಂಬಗಳೆಲ್ಲ ಮುರಿದೋಗಿದೆ. ಇನ್ನೊಂದು ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಎಷ್ಟು ಭಯಾನಕವಾಗಿದೆ ಅಂದರೆ ಇದು. ನಮ್ಮ ಜನ ಏನು ಗೊತ್ತಾ, ಅದು ಕಟ್ಟೋ ಟೈಮಲ್ಲಿ ಇರೋ ಉತ್ಸಾಹ ಮತ್ತು ಅದನ್ನು ಬೆಳೆಸೋ ಟೈಮಲ್ಲಿ ಇರೋಲ್ಲ. ಇದಂತೂ ಭಯಾನಕ ಇದೆ ಗುರು. ಇದು ನೋಡಂತಲ್ಲಿ ಏನಿದೆ ಅಂತ. ಇದೊಂದು ದೀಪಾಳ ಕಂಬ ಮಾತ್ರ ಇದೆ ನೋಡಿ, ಕಾಣ್ತಿದ್ಯಾ ದೇವಣ್ಣ? ತುಂಬ ಭಯ ಆಗ್ತಿದೆ ನನಗೆ, ಯಾಕಂದರೆ ಭಯಾನಕವಿದೆ ಜಾಗ ಇದು. ಕರಡಿಗಳು ಕಾಟ ಬೇರೆ ಇಲ್ಲಿ. ಫುಲ್ಲು ಲಾಂಗ್ ಶಾಟಲ್ಲಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಇದು ಜಾಗ ನೋಡಿ. ಇದೊಂದು ಕೆರೆ ಇದೆ. ಕೆರೆಯಲ್ಲಿ ತುಂಬ ತಾವರೆ ಹೂವು ಎಲ್ಲ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಗಾಡಿನ ಕಾಣ್ತಿಲ್ವಲ್ಲ? ಹಾಂ ಇದೆ ಇದೆ ಇದೆ. ಜಲ್ಲಂತೂ ನಂದಲ್ಲ, ನಮ್ಮ ಫ್ರೆಂಡಿಂದು ಗಾಡಿ. ಈ ವಿಡಿಯೋ, ಈ ಲೊಕೇಶನ್ನು, ಈ ಜಾಗ ನಿಮ್ಗೇನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕುತೂಹಲ ಇರೋ ಲೊಕೇಶನ್ನು, ಆಮೇಲೆ ಕುತೂಹಲಕಾರಿ ಕಥೆಗಳ್ನ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಮಸ್ಕಾರ.